ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈ ದಿನ ನಾನು ಪ್ಲಮ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೋತಾ ಇದ್ದೀನಿ. ಅದಾಗಷ್ಟರಲ್ಲಿ ಇಲ್ಲಿ ಆರೆಂಜ್ ಜ್ಯೂಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದು ಬೆಲ್ಲ ಕರಗಿದ ತಕ್ಷಣ ಈ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಒಂದು 2 ನಿಮಿಷ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಯೂಶ್ವಲಿ ಮನೆಯಲ್ಲೇ ಮಾಡ್ತೀನಿ ಈಗ ಪ್ಲಮ್ ಕೇಕು, ಆಚೆ ತರೋದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಈಗ ಆರೆಂಜ್ ಜ್ಯೂಸು ಇದಕ್ಕೆ ಹಾಕಬೇಕು ಫ್ರೆಂಡ್ಸ್. ಇದು ಫುಲ್ಲು ತಣ್ಣಗಾದ್ಮೇಲೆ ಈ ಡ್ರೈ ಫ್ರೂಟ್ಸ್ ಜೊತೆ ಇದು ಹಾಕ್ತಾಯಿದ್ದೀನಿ. ಈಗ ಮತ್ತೊಂದು ಬೌಲಿಗೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ಹಾಲು, ಹಾಗೆ ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕೇಕ್ ಮಾಡೋಕ್ಕೆ ಮೈದಾ ಅಥವಾ ಶುಗರ್ ಏನು ಹಾಕಲ್ಲ ಫ್ರೆಂಡ್ಸು. ಇದಕ್ಕೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ 1.5 ಕಪ್ಪಷ್ಟು. ಇದ್ರ ಜೊತೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಣ ಶುಂಠಿ ಹಾಕಿ ಪೌಡ್ರ್ ಮಾಡಿದ್ದೆ, ಸ್ವಲ್ಪ ಶುಗರ್ ಹಾಕ್ಕೊಂಡು. ಅದನ್ನು ಇದಕ್ಕೆ ಹಾಕ್ಕೋಬೇಕು. ಮತ್ತು ಇದೇನು ಕಲಸಿಟ್ಟಿದ್ವಿ ಈ ಮಿಶ್ರಣನ ಇದಕ್ಕೆ ಹಾಕ್ಕೋತೀನಿ. ಹಾಲು, ಎಸೆನ್ಸು, ಬೆಣ್ಣೆ, ಮಿಲ್ಕ್ ಪೌಡರ್ ಒಂದು 4 ಸ್ಪೂನಷ್ಟು ಹಾಕ್ಕೋತೀನಿ. ಹಾಲು ಪೌಡ್ರ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡೋವಾಗ ಗಟ್ಟಿ ಆಗುತ್ತೆ. ಸೊ ಈಗ ನಾನು ಇದು ಡ್ರೈ ಫ್ರೂಟ್ಸು, ಆರೆಂಜ್ ಜ್ಯೂಸ್ ಎಲ್ಲ ಇತ್ತಲ್ಲ, ಬೆಲ್ಲ, ಈ ಜ್ಯೂಸನ್ನ ಇದಕ್ಕೆ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬೇಕಿಂಗ್ ಪೌಡರ್ 1 ಸ್ಪೂನು, ಬೇಕಿಂಗ್ ಸೋಡಾ 1/2 ಸ್ಪೂನು ಹಾಕ್ಕೊಂಡು ಇದು ಸ್ವಲ್ಪ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದ ತಕ್ಷಣ ಈ ಪ್ರೀ ಕೋಟೆಡ್ ಏನಿದೆ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ರೆಡಿ ಆಗಿದೆ. ಒಂದಷ್ಟು ಕ್ಯಾಶುಲಿ ನಾನು ಡೆಕೋರೇಟ್ ಮಾಡಿದ್ದೀನಿ. ಸೊ ಈಗ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬೇಕಾಗಿದೆ ಫ್ರೆಂಡ್ಸ್. ಸ್ವಲ್ಪ ಟೈಮ್ ಆದಮೇಲೆ ಕಟ್ ಮಾಡಬೇಕು.